ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಎಫೆಕ್ಟ್ ಸದ್ಯಕ್ಕೆ ಜನಸಾಮಾನ್ಯರ ಮೇಲೆ ಹೊರೆಯನ್ನ ತಂದು ಒಡ್ತಾ ಇರುವಂತದ್ದು ಈಗಷ್ಟೇ ಬಂದಿರುವಂತಹ ಮಾಹಿತಿ. ಇನ್ನೇನು ಸಿಲಿಂಡರ್ ಬೆಲೆಯೂ ಸಹ ಏರಿಕೆ ಆಗಿರುವಂತಹದ್ದು. ಮೊನ್ನೆ ನಾವೆಲ್ಲ ಕೇಳ್ಪಟ್ವಿ ಡೀಸೆಲ್ ಮತ್ತು ಪೆಟ್ರೋಲ್ ದರ ಏರಿಕೆ ಆಗುತ್ತೆ ಅನ್ನುವಂತಹದ್ದು. ಈಗ ಸದ್ಯಕ್ಕೆ ಸಂಪೂರ್ಣವಾಗಿ ಸಿಲಿಂಡರ್ ದರವನ್ನ ಏರಿಕೆ ಆಗಿದೆ. ಏನು ಎಷ್ಟಕ್ಕಾಗಿದೆ ಮತ್ತೆ ಅದರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಈ ಹೋಟೆಲ್ಗೆ ಮತ್ತೆ ಹೋಟೆಲ್ ಇರುವಂತವ್ರಿಗೆ ಏನೆಲ್ಲ ಸಮಸ್ಯೆ ಆಗಿದೆ, ಎಲ್ಲದರ ಕುರಿತು ಮಾತನಾಡೋದಕ್ಕೆ ನನ್ನೊಟ್ಟಿಗಿದ್ದಾರೆ ಹೋಟೆಲ್ ಅಸೋಸಿಯೇಷನ್ ನ ಕಾರ್ಯದರ್ಶಿಗಳಾಗಿರುವಂತಹ ವೀರೇಂದ್ರ ಕಾಮತ್ ಅವರು. ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಇವತ್ತು ದರ ಏರಿಕೆ ಆಗಿರುವಂತದ್ದು ತಮಗೂ ಗೊತ್ತಿದೆ. ಏನು ಯುದ್ಧದ ಎಫೆಕ್ಟ್ ಭಾರತೀಯರ ಮೇಲೆ ಇದೊಂದು ರೀತಿಯಲ್ಲಿ ಪರಿಣಾಮ ಬೀರ್ತಾ ಇದೆ. ಸೊ ಈ ಸಿಲಿಂಡರ್ ಏರಿಕೆ ನಿಮಗೆ ಎಷ್ಟು ಹೊಡೆತವನ್ನು ಕೊಡುವಂತದ್ದು? ಈ ಯುದ್ಧ ನಿಮಿತ್ತ ಸಿಲಿಂಡರ್ ದರ ಏರಿಕೆ ಆಗಿದೆ. ಇದು ಬಹುಶಃ ತಾತ್ಕಾಲಿಕ ಅಂತ ನಾವು ಭಾವಿಸಿದ್ದೀವಿ. ಆದರೂ ಏರಿಕೆನೆ ಸುಮಾರು 130 ರೂಪಾಯಿ ಏರಿಕೆ ಆಗಿದೆ. ಇದ್ರ ಮುಂಚೆ ನಮಗೆ ಸಿಲಿಂಡರ್ ಮೇಲೆ 150 ರೂಪಾಯಿಂದ 200 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇತ್ತು. ಅದನ್ನ 1ನೇ ತಾರೀಕಿಂದ ಡಿಸ್ಕಂಟಿನ್ಯೂ ಮಾಡಿದ್ರು, ಯಾಕಂದ್ರೆ ಯುದ್ಧ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಈಗ ಮತ್ತೆ 130 ರೂಪಾಯಿ ಬೆಲೆ ಏರಿಕೆ ಆಗಿದೆ. ಅದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಸಪ್ಲೈ ಕೂಡ ನಿರಂತರವಾಗಿ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ನಮ್ಗೆ ಯುದ್ಧದ ನಿಮಿತ್ತ ಹಡಗುಗಳು ಬರ್ತಾ ಇಲ್ಲ. ಹಾಗಾಗಿ ಸಿಲಿಂಡರ್ ಸಪ್ಲೈ ಕೂಡ ತೊಂದರೆ ಆಗ್ಬಹುದು ಮುಂದಿನ ದಿನಗಳೇ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾವು ತಾತ್ಕಾಲಿಕ ಅಂತ ತಿಳ್ಕೊಂಡು ಸದ್ಯದಲ್ಲಿ ಯಾವುದೇ ಬೆಲೆ ಏರಿಕೆಯನ್ನ ನಾವು ಹೋಟ್ಲಲ್ಲಿ ಮಾಡಲ್ಲ. ಯಾಕಂದ್ರೆ ನಮ್ಮ ಗ್ರಾಹಕರಿಗೆ ಇದ್ರ ಹೊರೆ ಬೀಳಬಾರ್ದು ಅಂತ ಉದ್ದೇಶದಲ್ಲಿ ನಾವು ಅದನ್ನ ನಿರ್ಧಾರ ತಗೊಂಡಿದ್ದೀವಿ. ಆದ್ರೆ ಇದ್ರ ಜೊತೆಗೆ ರಾಜ್ಯ ಸರ್ಕಾರವು ಮೊನ್ನೆ ವಿದ್ಯುತ್ ಶಕ್ತಿ ದರನು ಜಾಸ್ತಿ ಮಾಡಿದೆ, ನೀರಿನ ದರ ಜಾಸ್ತಿ ಆಗತ್ತೆ. ಇದೆಲ್ಲ ಜಾಸ್ತಿ ಆದಾಗ ಇದು ತಾತ್ಕಾಲಿಕ ನಿಲ್ಲಿಲ್ಲದ್ರೆ ಗ್ಯಾಸಿನ ಬೆಲೆ ಮುಂದೆ ನಾವು ಒಂದೊಂದು ವಾರ 10 ದಿವಸದಲ್ಲಿ ಸಭೆಯನ್ನ ಕರೆದು ಬೆಲೆ ಏರಿಕೆ ಬಗ್ಗೆ ನಿರ್ಧಾರನ ತಗೊಂತೀವಿ. ಸರ್, ಈಗ ಹೇಳಿದ್ರೆ ಏಪ್ರಿಲ್ ನಂತರದಲ್ಲಿ ಖಂಡಿತವಾಗಿಯೂ ವಿದ್ಯುತ್ ದರವನ್ನ ಏರಿಕೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ತಾವು ಸಹ ಈಗ ಚರ್ಚೆ ಮಾಡಿ ನಿರ್ಧಾರ ತಗೊಳ್ತೀನಿ ಅಂತ ಹೇಳಿದ್ರೆ, ಒಂದು ವೇಳೆ ಈಗ ತಗೊಳ್ಳೋದೇ ಆದ ನಿರ್ಧಾರವನ್ನ ನೀವು ಎಷ್ಟು ಪರ್ಸೆಂಟ್, ಈಗ ಟೀ ಕಾಫಿ ಒಂದೊಂದ್ ಕಡೆ 15 ರೂಪಾಯಿ ಇದೆ ಈಗ, ಸೊ ಇಂತಿಷ್ಟು ಪರ್ಸೆಂಟ್ ಅಂತ ಏನಾದ್ರು ಹಾಕುವಂತ ಚಾನ್ಸಸ್ ಇದೆಯಾ, ಹೇಗೆ ಸರ್? ಅದೇ ನಾನು ಹೇಳಿದ್ನಲ್ಲ, ಈ ವಿದ್ಯುತ್ ಶಕ್ತಿ ದರ ಕಳೆದ ವರ್ಷ ಏಪ್ರಿಲ್ 25ರಿಂದ ಆ ಮೊತ್ತವನ್ನ ಅವರು ತಗೊಳ್ತೀನಿ ಅಂತ ಹೇಳಿದ್ದಾರೆ ಸರ್ಕಾರ. ಅಂದ್ರೆ 1 ವರ್ಷ ಹಳೆ ಬಾಕಿ ಏನಿದೆ ಅದನ್ನ ಕೂಡ ನಾವು ಈ ಸಲ ಬಿಲ್ಲಲ್ಲಿ ಸೇರಿಸಿ ತಗೊಂತೀವಿ ಅಂತ ಹೇಳಿದ್ದಾರೆ. ಅದು ಇನ್ನ ಯಾವ ತರ ಅಂತ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಈ ದರ ಏರಿಕೆ ನಮ್ಮ ಮೆಂಬರ್ಸ್ ಅಂದ್ರೆ ಹೋಟೆಲ್ ಸಂಘದ ಸದಸ್ಯರಿಗೆ ಅವ್ರಿಗೆ ಬಿಟ್ಟಿದ್ದು. ಯಾರು ಕೂಡ ಇಷ್ಟ ಬಂದಂಗೆ ತುಂಬಾ ಜಾಸ್ತಿ ಮಾಡಲ್ಲ, ಅತಿ ಕಮ್ಮಿ ಪರ್ಸೆಂಟೇಜ್ ಅಲ್ಲಿ ಜಾಸ್ತಿ ಆಗ್ಬಹುದು. ಸರ್, ಈಗ ಸದ್ಯದ ಮಟ್ಟಿಗೆ ಗ್ಯಾಸ್ ನ ಪೂರೈಕೆಯಲ್ಲಿ ಒಂದಷ್ಟು ಸಮಸ್ಯೆಗಳಾಗುತ್ತೆ, ವ್ಯತ್ಯಾಸಗಳಾಗುತ್ತೆ. ಸೊ ಅಲ್ಟರ್ನೇಟಿವ್ ಆಗಿ ನೀವೇನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಈಗ ಗ್ಯಾಸ್ ಇಲ್ಲದೆ ಇರೋ ಕಾರಣದಿಂದ, ಸಿಗದೆ ಇರೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಇಫ್ ಅಲ್ಟರ್ನೇಟಿವ್ ಆಗಿ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ, ಹೇಗೆ? ಅಲ್ಲ, ಆಲ್ಟರ್ನೇಟಿವ್ ಅಂದ್ರೆ ನಾವು ಮತ್ತೆ ಕರೆಂಟ್ ಅನ್ನ ಉಪಯೋಗಿಸಬೇಕಾಗತ್ತೆ. ಆದ್ರೆ ಅದಕ್ಕೆ ಮತ್ತೆ ನಾವು ನಮ್ಮ ಎಕ್ವಿಪ್ಮೆಂಟ್ಸ್ ಅನ್ನ ಚೇಂಜ್ ಮಾಡಬೇಕು. ಗ್ಯಾಸ್ ಇಂದ ಕರೆಂಟಿಗೆ ಅದಕ್ಕೂ ಮತ್ತೆ ಬಂಡವಾಳ ಹಾಕ್ಬೇಕು. ಮತ್ತೆ ಅದು ಕೂಡ್ಲೇ ಆಗಲ್ಲ, ಅದಕ್ಕೂ ಬೇಡಿಕೆ ತುಂಬಾ ಬರುತ್ತೆ. ಯಾಕಂದ್ರೆ 90% ಹೋಟ್ಲ್ಗಳಲ್ಲಿ ಇವತ್ತು ಅಡಿಗೆ ಅನಿಲದಿಂದನೇ ಅಡಿಗೆ ಆಗೋದು. ಇದೇನಾದ್ರೂ ಡಿಸ್ಟರ್ಬ್ ಆದ್ರೆ ಹೋಟೆಲ್ ಬಾಗಿಲು ತೆಗೆಯೋದೇ ಕಷ್ಟ ಆಗತ್ತೆ. ಇನ್ನೊಂದು ಕಡೆ ನಾವು ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಖಾತೆ ಮಂತ್ರಿಗಳಾದ ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಒಂದು ಪತ್ರನ ಬರೆದಿದ್ದೀವಿ. ಯಾವುದೇ ಕಾರಣದಿಂದ ಗ್ಯಾಸ್ ಸಪ್ಲೈ ತೊಂದರೆ ಆಗಬಾರ್ದು, ಹೋಟ್ಲುಗಳು ಗ್ಯಾಸ್ ಮೇಲೇನೆ ಅವಲಂಬಿಸೋದ್ರಿಂದ ಇದನ್ನ ತೊಂದರೆ ಮಾಡಬೇಡಿ ಅಂತ ಒಂದು ರಿಕ್ವೆಸ್ಟ್ ಮಾಡಿದೀವಿ. ಅವರು ನಿನ್ನೆ ಕೂಡ ಎಕ್ಸ್ ಅಲ್ಲಿ ಟ್ವೀಟ್ ಮಾಡಿದ್ದಾರೆ, ಯಾವುದೇ ಕಾರಣದಿಂದ ನಾವು ತೊಂದರೆ ಮಾಡಲ್ಲ, ಸಪ್ಲೈ ನಿರಂತರವಾಗಿರುತ್ತೆ, ಯಾವುದೇ ಆತಂಕಕ್ಕೆ ಒಳಗಾಡಬೇಡಿ ಅಂತ. ತೈಲ ಕಂಪನಿಗಳು ಇದನ್ನ ಪಾಸಿಟಿವ್ ಆಗಿ ತಗೊಂಡು ಈ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕು. ಸರ್, ಈಗ 130 ರೂಪಾಯಿವರೆಗೂ ಈಗ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಆಗಿರೋದ್ರಿಂದ ಖಂಡಿತವಾಗಿಯೂ ನಿಮ್ಗೆಲ್ಲ ಹೊಡೆತ ಬೀಳುತ್ತೆ. ಈ ಹೊಡೆತವನ್ನ ಪೂರೈಕೆ ಮಾಡೋದಕ್ಕೆ ಒಂದಷ್ಟು ಜನರಿಗೆ ಏನಾದ್ರು ಈಗ ವಿತೌಟ್ ಯುವರ್ ಪರ್ಮಿಷನ್ ಇಂದ ಬೆಲೆಯನ್ನ ಅಕಸ್ಮಾತ್ ಆಗಿ ಏರಿಕೆ ಮಾಡೋರಿಗೆ ನೀವೇನಾದ್ರೂ ಕ್ರಮವನ್ನ ಕೈಗೊಳ್ತೀರಾ, ಹೇಗೆ ಸರ್? ಇಲ್ಲ, ನಮ್ಮ ಹೋಟೆಲ್ ಸಂಘ ಆತರ ಯಾವುದೇ ಕ್ರಮ ತಗೊಳಕ್ ಆಗಲ್ಲ. ಯಾಕಂದ್ರೆ ವೈಯಕ್ತಿಕ ಹೋಟೆಲ್ಗಳಲ್ಲಿ ಅವರವ್ರದೇ ಲಾಭ ನಷ್ಟಗಳು ಲೆಕ್ಕಾಚಾರ ಅವ್ರದೇ ಇರುತ್ತೆ. ನಾವು ಒಂದು ಮನವಿ ಮಾಡಬಹುದು, ಜಾಸ್ತಿ ಬೆಲೆ ಏರಿಕೆ ಮಾಡಬೇಡಿ, ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಅಂತ.
ಅದ್ ಬಿಟ್ರೆ ನಾವು ನಮ್ಮ ಸದಸ್ಯರ ಮೇಲೆ ಯಾವುದೇ ಕ್ರಮವನ್ನ ನಾವು ತಗೊಳಕ್ ಆಗಲ್ಲ. ಸೊ ನೋಡಿದ್ರಲ್ಲ, ಇದಿಷ್ಟು ಮಾಹಿತಿಯನ್ನ ಹೇಳಿರುವಂತದ್ದು. ಸದ್ಯಕ್ಕೆ ನಾವು ಯಾವುದೇ ರೀತಿಯಾದಂತಹ ಟೀ ಕಾಫಿ ಆಗಿರ್ಬೋದು, ಇನ್ನಿತರೆ ಆಹಾರ ಪದಾರ್ಥಗಳಲ್ಲಿ ನಾವು ಬೆಲೆಯನ್ನ ಏರಿಕೆ ಮಾಡುವುದಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಾವು ಒಂದು ಸಭೆಯನ್ನ ಕರಿತೀವಿ, ಸಭೆಯಲ್ಲಿ ನಿರ್ಧಾರ ಮಾಡ್ತೀವಿ. ತದನಂತರದಲ್ಲಿ ನಾವು ಇದೇ ರೀತಿಯಾಗಿ ಸಿಲಿಂಡರ್ ಸಮಸ್ಯೆ ಆದಾಗ ಏರಿಕೆಯನ್ನ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನ ನೀಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶೋಕ್ ನ್ಯೂಸ್, ಬೆಂಗಳೂರು.